ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೆ ವಿಜಯಲಕ್ಷ್ಮಿ ಮದುವೆ ಆನಿವರ್ಸರಿ ಖುಷಿಯಲ್ಲಿದ್ದಾರೆ. ಎಲ್ಲಾ ಸರಿಯಾಗಿ ಇದ್ದಿದ್ರೆ ಈ ಜೋಡಿ ಅಭಿಮಾನಿಗಳ ಸಮ್ಮುಖದಲ್ಲೇ ಜೋರಾಗಿ ತಮ್ಮ ಆನಿವರ್ಸರಿಯನ್ನ ಮಾಡ್ಕೊಳ್ತಾ ಇದ್ರು. ಆದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಆರೋಪಿಯಾಗಿರುವಂತಹ ನಟ ದರ್ಶನ್ ಸದ್ಯ ಪರಪ್ಪನಾಗ್ರಹಾರ ಜೈಲಲ್ಲಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಇವರಿಗೆ ಜಾಮೀನನ್ನ ಕೊಡೋದಕ್ಕೆ ನಿರಾಕರಣೆ ಮಾಡಿದೆ. ಅಷ್ಟೇ ಅಲ್ಲ 60 ಸಾಕ್ಷಿಗಳೇನಿದ್ದಾರೆ ಅವರ ವಿಚಾರಣೆಯನ್ನ ಮೊದಲು ನಡೆಸುವಂತೆ ಆದೇಶವನ್ನ ಕೊಟ್ಟಿರೋದ್ರಿಂದ ಇನ್ನೂ 1 ವರ್ಷ ದರ್ಶನ್‌ಗೆ ಜಾಮೀನು ಸಿಗೋದು ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಆದ್ರೆ ತಮ್ಮ 23ನೇ ವರ್ಷದ ಮ್ಯಾರೇಜ್ ಆನಿವರ್ಸರಿ ಖುಷಿಯಲ್ಲಿರುವಂತಹ ವಿಜಯಲಕ್ಷ್ಮಿಯವರು ಪರಪ್ಪನ ಅಗ್ರಹಾರಕ್ಕೆನೆ ಹೋಗಿ ಅಲ್ಲೇ ದರ್ಶನ್‌ನ ಭೇಟಿಯಾಗಿ ಮಾತಾಡಿಸ್ಕೊಂಡು ವಾಪಸ್ ಬಂದಿದ್ರು. 23 ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ದರ್ಶನ್ ಮತ್ತೆ ವಿಜಯಲಕ್ಷ್ಮಿ ಮದ್ವೆ ಆಗಿದ್ರು. ಧರ್ಮಸ್ಥಳ ದೇವಸ್ಥಾನದ ಬಳಿ ಇರುವಂತಹ ವಸಂತ್ ಮಹಲ್ ಕಲ್ಯಾಣ ಮಂಟಪದಲ್ಲಿ ಇಬ್ರು ಕೂಡ ಹಸೆಮಣೆ ಏರಿದ್ರು. ದರ್ಶನ್ ಹೀರೋ ಆಗಿ ಆಗ ಅಂಬೆಗಾಲು ಇಳಿದಂತಹ ಟೈಮ್ ಅದು. ಕರಿಯಾ ಸಿನಿಮಾ ಬಿಡುಗಡೆ ಆಗಿತ್ತು. ಈಗ ಇರುವಂತೆ ಹೆಚ್ಚು ಒಂದು ಮಾಧ್ಯಮ ಇರ್ಬೋದು, ಸೋಷಿಯಲ್ ಮೀಡಿಯಾಗಳು ಆಗ ಇರ್ಲಿಲ್ಲ. ಮೆಜೆಸ್ಟಿಕ್, ಧ್ರುವ, ದಿಲ್ ಸಿನಿಮಾಗಳಲ್ಲಿ ನಟಿಸಿ ದರ್ಶನ್ ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದ್ರು. ಮೆಜೆಸ್ಟಿಕ್ ಸಿನಿಮಾ ಹಿಟ್ ಆಗ್ತಾ ಇದ್ದಂತೆನೆ ದರ್ಶನ್ ಅಭಿಮಾನಿಗಳನ್ನ ಸಂಪಾದಿಸಿಬಿಟ್ರು. ಕರಿಯಾ ಚಿತ್ರದಿಂದ ಆ ಅಭಿಮಾನಿಗಳ ಸಂಖ್ಯೆ ಇನ್ನಷ್ಟು ಹೆಚ್ಚಾಯ್ತು. ಸಾಕಷ್ಟು ಮಹಿಳಾ ಅಭಿಮಾನಿಗಳು ಕೂಡ ದರ್ಶನ್‌ಗೆ ಇದ್ರು. ನಗರದ ಬಿಟಿಎಂ ಲೇಔಟ್‌ನಲ್ಲಿದ್ದಂತಹ ಮನೆಗೆ ಅಭಿಮಾನಿಗಳು ಫೋನ್ ಮಾಡಿ ತಮ್ಮ ನೆಚ್ಚಿನ ನಟನ ಜೊತೆ ಮಾತಾಡ್ತಾ ಇದ್ರಂತೆ. ಇನ್ನು ಮ್ಯಾರೇಜ್ ಆನಿವರ್ಸರಿ ಖುಷಿಯಲ್ಲಿರುವಂತಹ ದರ್ಶನ್ ಬಗ್ಗೆ ಈಗ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಅದೇನಪ್ಪಾ ಅಂತಂದ್ರೆ, ಆಗ ವಿಜಯಲಕ್ಷ್ಮಿ ಅವ್ರನ್ನ ಮದ್ವೆ ಆಗ್ದಂತಹ ಟೈಮ್ ಅಲ್ಲಿ ಮಹಿಳಾ ಅಭಿಮಾನಿಗಳು ದರ್ಶನ್ ಅವರಿಗೆ ಯಾಕೆ ಮದ್ವೆ ಆಗ್ತಿದ್ದೀರಾ, ಮದ್ವೆ ಆಗ್ಬೇಡಿ ಅಂತ ಕೂಡ ಹೇಳ್ತಾ ಇದ್ರಂತೆ. ಈ ವಿಚಾರದ ಬಗ್ಗೆ ಸ್ವತಃ ದರ್ಶನ್ ಅವರೇ ಹೇಳ್ಕೊಂಡಿದ್ರು. ಆ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಆಗ ದರ್ಶನ್ ಅವ್ರಿಗೆ ಮಹಿಳಾ ಅಭಿಮಾನಿಗಳು ಹೇಳ್ತಿದ್ದಂತಹ ಒಂದು ಮಾತು, ಕೊಡ್ತಾ ಇದ್ದಂತಹ ಕಾಟ, ಅದಕ್ಕೆ ದರ್ಶನ್ ಅವರು ಕೊಟ್ಟಿದ್ದಂತಹ ಪ್ರತಿಕ್ರಿಯೆ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ. ಅದಕ್ಕೂ ಮುಂಚೆ ವಿಡಿಯೋನ ನೀವೆಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ನೀವಿನ್ನು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್‌ಗಾಗಿ ಬೆಲ್ ಐಕನ್ ನ ಪ್ರೆಸ್ ಮಾಡ್ಕೊಳ್ಳಿ. ಮೆಜೆಸ್ಟಿಕ್ ಸಿನಿಮಾ ಹಿಟ್ ಆಗ್ತಾ ಇದ್ದಂತೆನೆ ದರ್ಶನ್ ಅಭಿಮಾನಿಗಳನ್ನ ಸಂಪಾದಿಸ್ಬಿಟ್ಟಿದ್ರು. ಕರಿಯಾ ಸಿನಿಮಾದಿಂದ ಅವರಿಗೆ ಆ ಒಂದು ಅಭಿಮಾನಿಗಳ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗೋಗಿತ್ತು. ಸಾಕಷ್ಟು ಜನ ಮಹಿಳಾ ಅಭಿಮಾನಿಗಳು ಕೂಡ ಇದ್ರು. ಕೆಲವೊಂದಿಷ್ಟು ಅಭಿಮಾನಿಗಳು, ಅದರಲ್ಲೂ ಮಹಿಳಾ ಅಭಿಮಾನಿಗಳು ದರ್ಶನ್ ಅವ್ರಿಗೆ ಫೋನ್ ಮಾಡಿ ಮಾತಾಡ್ತಾ ಇದ್ರಂತೆ. ಅವ್ರ ಜೊತೆ ಮಾತಾಡ್ತಾ ಇದ್ರು. ಅಷ್ಟೇ ಅಲ್ಲ, ತಮ್ಮ ಪ್ರೀತಿಯನ್ನು ಕೂಡ ಹಂಚ್ಕೊಳ್ತಾ ಇದ್ರಂತೆ. ಆದ್ರೆ ಕೆಲವೊಂದಿಷ್ಟು ಮಹಿಳಾ ಅಭಿಮಾನಿಗಳು ತುಂಬಾನೇ ಪೊಸೆಸಿವ್ನೆಸ್ ನ ತೋರಿಸ್ಬಿಡ್ತಾ ಇದ್ರಂತೆ. ಈ ಬಗ್ಗೆ ಸ್ವತಃ ದರ್ಶನ್ ಅವರೇ ಚಂದನ ವಾಹಿನಿಯಲ್ಲಿ ಒಂದು ಇಂಟರ್ವ್ಯೂನಲ್ಲಿ ಮಾತಾಡಿದ್ರು. ಆ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ದರ್ಶನ್ ಮದ್ವೆಗೆ ಇನ್ನೊಂದು ತಿಂಗಳು ಬಾಕಿ ಇತ್ತು. ಕರಿಯಾ ಸಿನಿಮಾ ಬಿಡುಗಡೆಯಾಗಿ ಗೆದ್ದಿತ್ತಲ್ವಾ. ಆಗ ಚಂದನ ವಾಹಿನಿಯ ಒಂದು ಬೆಳಕು ಅನ್ನುವಂತಹ ಕಾರ್ಯಕ್ರಮದಲ್ಲಿ ದರ್ಶನ್ ಅತಿಥಿಯಾಗಿ ಬಂದಿದ್ರು. ಅದೇ ಟೈಮ್ ಅಲ್ಲೇನೆ ಇವರು ಅಭಿಮಾನಿಗಳ ಅಭಿಮಾನ, ಪ್ರೀತಿ ಬಗ್ಗೆ ಮತ್ತೆ ತಮಗೆ ಮಹಿಳಾ ಅಭಿಮಾನಿಗಳು ಹೇಳ್ತಾ ಇದ್ದಂತಹ ಮಾತಿನ ಬಗ್ಗೆ ಕೂಡ ಹೇಳ್ಕೊಳ್ತಿದ್ರು ದರ್ಶನ್ ಅವರು. ಕಾರ್ಯಕ್ರಮದಲ್ಲಿ ದರ್ಶನ್ ಅವರು ಅಭಿಮಾನಿಗಳ ಅಭಿಮಾನ ಮತ್ತೆ ಪ್ರೀತಿ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ರು. ಅಭಿಮಾನಿಗಳಿಗೆ ಆಸೆ ಜಾಸ್ತಿ. 10ರಿಂದ 15 ಅಭಿಮಾನಿಗಳು ಪದೇ ಪದೇ ಫೋನ್ ಮಾಡಿ ನನ್ನ ಸಿನಿಮಾಗಳಲ್ಲಿರುವಂತಹ ನೆಗೆಟಿವ್ ಪಾಯಿಂಟ್ಸ್ ಬಗ್ಗೆ ಮಾತಾಡ್ತಾರೆ. ಅಷ್ಟೇ ಅಲ್ಲ, ಇವತ್ತಿನ ಈ ಇಂಟರ್ವ್ಯೂ ನೋಡಿ ಕೂಡ ಮತ್ತೆ ಸಂಜೆ ಫೋನ್ ಮಾಡ್ಬಿಟ್ಟು ನೀವ್ ಯಾಕೆ ಈ ರೀತಿಯಾಗಿ ಮಾತಾಡಿದ್ರಿ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳ್ತಾರೆ. ಬಟ್ ಯಾರೇ ಅಂದ್ರೂ ಒಳ್ಳೇದೇ ಹೇಳಿದ್ರೆ ಅದನ್ನ ನಾನು ಅಳವಡಿಸ್ಕೊಳ್ತೀನಿ ಅಂತ ಮಾತಾಡಿದ್ರು. ಅಷ್ಟೇ ಅಲ್ಲ, ಈ ದರ್ಶನ್ ಚಿತ್ರರಂಗಕ್ಕೆ ಬರುವಂತಹ ವೇಳೆಗೆನೆ ತಮ್ಮ ತಂದೆ ತೂಗುದೀಪ್ ಶ್ರೀನಿವಾಸ್ ಅವ್ರನ್ನ ಅವರು ಕಳ್ಕೊಬಿಟ್ಟಿದ್ರು. ಹಾಗಾಗಿ ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಡೋರು ಯಾರು ಇರ್ಲಿಲ್ಲ. ಇದೇ ವಿಚಾರವನ್ನು ಕೂಡ ದರ್ಶನ್ ಅವರು ಈ ಇಂಟರ್ವ್ಯೂನಲ್ಲಿ ಹೇಳಿದ್ರು. ಈಗ ನಮ್ಮ ತಂದೆ ಇಲ್ಲ, ಹೇಳ್ಕೊಡೋರು ಯಾರು ಇಲ್ಲ, ನಾನು ಆಡಿದ್ದೆ ಆಟ ಆಗೋಗಿದೆ. ಅಪ್ಪನ ಅನುಭವಕ್ಕೆ ಸರಿ ತಪ್ಪು ಗೊತ್ತಿರುತ್ತೆ, ಆದ್ರೆ ಹೇಳೋದಕ್ಕೆ ಯಾರಿಲ್ಲ. ಆದ್ರೆ ಅಭಿಮಾನಿಗಳು ಒಂದಿಷ್ಟು ಮಾರ್ಗದರ್ಶನವನ್ನ ಕೊಡ್ತಾ ಇರ್ತಾರೆ. ಅದಕ್ಕೆ ಹ್ಯಾಟ್ಸ್ ಆಫ್ ಅಂತ ಕೂಡ ಹೇಳಿದ್ರು. ಇನ್ನೂ ಒಂದಿಷ್ಟು ಅಭಿಮಾನಿಗಳು ಫೋನ್ ಮಾಡ್ಬಿಟ್ಟು ಈಗ ನನ್ನ ಮದುವೆ ಆಗ್ತಿದ್ದೀರಲ್ಲ, ಮದ್ವೆ ಆಗ್ಬೇಡಿ, ನೀವ್ ಯಾಕೆ ಮದ್ವೆ ಮಾಡ್ಕೊಳ್ತಾ ಇದ್ದೀರಾ, ನೀವು ಮದ್ವೆ ಮಾಡ್ಕೊಂಡ್ರೆ ನಮ್ಗೆ ಬೇಜಾರು ಆಗತ್ತೆ ಅಂತೆಲ್ಲ ಹೇಳ್ತಾರೆ. ನಾನು ಎಲ್ಲಾ ಅಭಿಮಾನಿಗಳಿಗೂ ಕೂಡ ಹೇಳೋದು ಒಂದೇ, ಒಬ್ಬ ನಟನಾಗಿ ಪ್ರೀತಿ ಮಾಡಿ, ಅದ್ ಬಿಟ್ಟು ಮುಂದೆ ಹೋಗ್ಬೇಡಿ. ನಿಮ್ಮನ್ನ ರಂಜಿಸ್ತೀನಿ ಅಷ್ಟು ಸಾಕು, ಅದ್ ಬಿಟ್ಟು ಪಾಸಿಟಿವ್ನೆಸ್ ಬೇಡ. ಇವರೊಟ್ಟಿಗೆ ನಟಿಸಿ ಅವರೊಟ್ಟಿಗೆ ನಟಿಸ್ಬೇಡಿ, ಅವರ ಜೊತೆ ಮಾತಾಡ್ಬೇಡಿ. ನಿಮ್ಗೆ ನಾನೊಬ್ಳೆ ಅಭಿಮಾನಿ ಅನ್ನೋದು ಸರಿಯಲ್ಲ. ಅಂತವರನ್ನ ನಾನೇ ಅವಾಯ್ಡ್ ಮಾಡ್ತೀನಿ ಅಂತ ಕಡ್ಡಿ ಮುರಿದಂತೆ ಮಾತಾಡ್ಬಿಟ್ಟಿದ್ರು ದರ್ಶನ್ ಅವರು. ಈಗ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದೆ.
23 ವರ್ಷಗಳ ಹಿಂದೆ ನಡೆದಂತಹ ಈ ಒಂದು ಕಾರ್ಯಕ್ರಮದ ವಿಡಿಯೋಗಳು, ದರ್ಶನ್ ಮಾತಾಡಿರೋದೆಲ್ಲ ಈಗ ವೈರಲ್ ಆಗ್ತಾ ಇದ್ದು, ಒಂದಿಷ್ಟು ಅಭಿಮಾನಿಗಳು ಕೂಡ ದರ್ಶನ್ ಅವರು ವಿಜಯಲಕ್ಷ್ಮಿ ಅವ್ರನ್ನ ಎಷ್ಟು ಪ್ರೀತಿಸ್ತಾರೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ಅಂತ ಕೂಡ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ನಿಮಗೇನ್ ಅನ್ಸುತ್ತೆ? ನೀವು ಕೂಡ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.